ನಟ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹಲ್ಲೆ ನಡೆಯುವ ಸಾಧ್ಯತೆ ಇದೆ ಜೈಲಿನಲ್ಲಿ. ಒಟ್ಟಿಗೆ ಸೇರಿದ್ರೆ ಸಾಕ್ಷಿಗಳ ಮೇಲೆ ಪರಿಣಾಮವನ್ನು ಕೂಡ ಬೀರಬಹುದು. ಆಮೇಲೆ ಜೈಲಿನಲ್ಲೂ ಕೂಡ ಫ್ಯಾನ್ಸ್ಗಳ ನಡುವೆ ಗಲಾಟೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ದರ್ಶನ್ ಫ್ಯಾನ್ಸ್ನಿಂದಲೇ ಆರೋಪಿಗಳ ಮೇಲೆ ಹಲ್ಲೆ ನಡೀತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಈಗಾಗಲೇ ಬೇರೆ ಬೇರೆ ಕೇಸ್ನಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥವ್ರು ಕೆಲವರು ದರ್ಶನ್ ಅವರ ಅಭಿಮಾನಿಗಳಿರ್ಬೋದು. ಈಗ ದರ್ಶನ್ ಅಂಡ್ ಗ್ಯಾಂಗ್ನಲ್ಲಿ ಕೆಲವರು ಬೇರೆಯವರು ಇದ್ದಾರಲ್ಲ, ನಿಮ್ಮಿಂದಾಗಿ ದರ್ಶನ್ ಅವರಿಗೆ ಈ ಸ್ಥಿತಿ ಬಂತು ಅಂತ ಅವ್ರ ಮೇಲೆ ಹಲ್ಲೆ ಮಾಡ್ಬೋದು ದರ್ಶನ್ ಅಭಿಮಾನಿಗಳು. ಸೊ ಈ ಕಾರಣಗಳಿಂದಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ SP ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ತುಮಕೂರು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಬಟ್ ತುಮಕೂರೇ ಅಂತಲೇ ಅಲ್ಲ, ಪರಪ್ಪನ ಅಗ್ರಹಾರ ಬೇಡ, ಯಾಕೆಂದರೆ ಅದು ತುಂಬ ಜಾಸ್ತಿ ಖೈದಿಗಳಿರ್ತಕ್ಕಂಥ ದೊಡ್ಡ ಜೈಲು. ಯಾರು ಯಾವ ಟೈಮಲ್ಲಿ ಏನು ಮಾಡಿಬಿಡ್ತಾರೋ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಏನು ಬೇಕಾದರೂ ಆಗ್ಬೋದು. ನಟ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಬೇರೆ ಟೀಮೇ ಹಲ್ಲೆ ಮಾಡಬಹುದು. ಅದೆಲ್ಲ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆ ಥರ ಒಂದು ಚೂರು ಮೈ ಮುಟ್ಟೋ ಹಾಗಿಲ್ಲ, ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವರ ವಿಚಾರದಲ್ಲಿ. ಸೊ ಹಾಗಾಗಿ ಒಟ್ಟಿಗೆ ಸೇರಿದ್ರೆ ಸಾಕ್ಷಿಗಳ ಮೇಲೆ ಪರಿಣಾಮವನ್ನು ಬೀರ್ಬೋದು. ಈಗಾಗಲೇ ಇವರೆಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬದಲಾವಣೆ ಆಗ್ಬೋದು. ಹಾಗಾಗಿ ಅದನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಿಕೊಡಿ ಅಂತ SP ಕೇಳ್ತಾ ಇರೋದು.